ಇವತ್ತಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾ ದಳದ ಜಂಟಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈಗಾಗಲೇ ನಾಮಪತ್ರವನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಪುಟ್ಟರಾಜು ಅವರು, ತಮ್ಮಣ್ಣ ಅವರು, ಶಿವರಾಮೇಗೌಡರು, ಅನಿತಾ ಕುಮಾರಸ್ವಾಮಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದಾರೆ. ಇವತ್ತಿನ ದಿನ ಕಾಳಿಕಾಂಬಾ ಮಾತೆಯ ಸನ್ನಿಧಾನದಿಂದ ಸುಮಾರು 2-2.5 ಗಂಟೆಗಳ ಕಾಲ ನೀವು ಮೆರವಣಿಗೆಯನ್ನು ಮಾಡಿದ್ದೀರಿ. ಲಕ್ಷಾಂತರ ಜನ ಇವತ್ತು ಬಹುಶಃ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಂದ ತಂದೆ ತಾಯಂದಿರು ಭಾಗವಹಿಸತಕ್ಕಂಥದ್ರ ಮುಖಾಂತರ ಮಂಡ್ಯ ರಾಜಕಾರಣದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನು ನಿರ್ಮಾಣ ಮಾಡಿದ್ದೀರಿ ಮೆರವಣಿಗೆಯಲ್ಲಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಚುನಾವಣೆ ಇಲ್ಲಿಯವರೆಗೆ ನಾನು ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತವನ್ನು ಕೇಳಲಿಕ್ಕೆ ಬರ್ತಾ ಇದ್ದೆ. ಆದರೆ ಇವತ್ತು ವಿಶೇಷ ಅಂತಕ್ಕಂಥದ್ದು, ನನ್ನ ಮಗನ ಪರವಾಗಿ ಇವತ್ತು ಈ ಒಂದು ಮಂಡ್ಯ ಜಿಲ್ಲೆಯ 8 ವಿಧಾನಸಭಾ ಅಂದರೆ KR ನಗರ ವಿಧಾನಸಭಾ ಕ್ಷೇತ್ರವೂ ಇವತ್ತು ಮಂಡ್ಯದ ಲೋಕಸಭೆಗೆ ಸೇರುತ್ತೆ. ಈ 8 ವಿಧಾನಸಭಾ ಕ್ಷೇತ್ರಗಳ ಶಾಸಕರು, ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಈ ಒಂದು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಲ್ಲಬೇಕು ಅಂತಕ್ಕಂಥ ತಮ್ಮ ಒಂದು ಭಾವನೆಗೆ ತಲೆಬಾಗಿ ಈ ಚುನಾವಣೆಯಲ್ಲಿ ಅವರೇನು ಅಭ್ಯರ್ಥಿ ಆಗಿದ್ದಾರೆ ಅವರ ಪರವಾಗಿ ಇವತ್ತು ನಾನು ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನೇನು ಪಡೆಯಲಿಕ್ಕೆ ಬಂದಿದ್ದೇನೆ. ನನ್ನ ಜೊತೆಯಲ್ಲಿ ಸುದೀರ್ಘವಾದಂತಹ ನಮ್ಮ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಾವು ಹೋರಾಟ ಮಾಡಿದ್ದೇವೆ. ಆದರೆ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಾನು ಒಂದು ಅಣ್ಣ ತಮ್ಮಂದರ ರೀತಿಯಲ್ಲಿ ಇವತ್ತೇನು ರಾಜಕಾರಣವನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಈ ಒಂದು ಮೈತ್ರಿ ಸರ್ಕಾರವನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನನಗೆ ಹೆಗಲು ಕೊಟ್ಟು ಕೆಲಸವನ್ನೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಲವಾರು ರಾಜಕಾರಣದ ಅಸ್ಥಿರತೆಗಳನ್ನು ತರಲಿಕ್ಕೆ ಹೊರಟಾಗಲು ನನ್ನ ಜೊತೆಗೂಡಿ ಇವತ್ತು ಈ ಸರ್ಕಾರ ಭದ್ರವಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನನಗೆ ಇವತ್ತು ಬೆಂಗಾವಲಾಗಿ ನಿಂತಿದ್ದಾರೆ. ಇವತ್ತು ಈ ಒಂದು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿ ಶಿವಕುಮಾರ್ ಅವರು ಇವತ್ತು ನನ್ನ ಜೊತೆಗೂಡಿ ಮಂಡ್ಯ ಜಿಲ್ಲೆಯ ಜನತೆಗೆ ಯಾವೊಂದು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಒಂದು ಮೆರವಣಿಗೆ ಅಂತಕ್ಕಂಥದ್ದನ್ನು ನಾನೇನು ಕಂಡೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹುಶಃ ನಾಗಮಂಗಲದಲ್ಲಿ ಈ ರೀತಿಯ ಒಂದು ಚುನಾವಣಾ ಪ್ರಚಾರದ ಒಂದು ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೆ ಮೆರವಣಿಗೆ. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇವತ್ತು ಒಂದು ದಾಖಲೆಯನ್ನ ನನ್ನ ಮಂಡ್ಯ ಜಿಲ್ಲೆಯ ಜನತೆ, ನನ್ನ ತಂದೆ ತಾಯಂದಿರು ಮಾಡಿದ್ದೀರಿ. ಇವತ್ತು ನಮ್ಮ ಯುವಕರು ನೆರವೇರಿಸಿದ್ದೀರಿ. ಇವತ್ತು ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಈ ಒಂದು ಚುನಾವಣೆ ನಿಮ್ಮವನೇ ಆಗಿರ್ತಕ್ಕಂಥ ನಿಮ್ಮ ಮುಖ್ಯಮಂತ್ರಿ ರಾಜ್ಯದಲ್ಲಿ ಮುಂದೆ ಸ್ಥಿರವಾಗಿ ಅಧಿಕಾರವನ್ನು ನಡೆಸಬೇಕು. ಈ ಮಂಡ್ಯ ಜಿಲ್ಲೆಗೆ ಈಗಾಗಲೇ ಸುಮಾರು 8,750 ಕೋಟಿಗೂ ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥದ್ರ ಮುಖಾಂತರ
ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ ನಾವೇನು ಈ ಸರ್ಕಾರದಲ್ಲಿ ಹೊರಟಿದ್ದೇವೆ. ಇವತ್ತು ನಮ್ಮ ವಿರೋಧಿ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥ ಬಿಜೆಪಿಯ ನಾಯಕರು, ನಾನು ವಿಧಾನಸಭೆಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದರೆ ಕುಮಾರಸ್ವಾಮಿಯವರು ಮಂಡನೆ ಮಾಡ್ತಾ ಇರ್ತಕ್ಕಂಥ ಬಜೆಟ್ ಮಂಡ್ಯ ಬಜೆಟ್ ಅಂತಕ್ಕಂಥ ಭಾಷಣ ಮಾಡಿದಂತ, ಮಂಡ್ಯಗೆ ಹಣವನ್ನು ಕೊಡ್ತಕ್ಕಂಥ ಘೋಷಣೆಯನ್ನು ಮಾಡಿದರೆ ವ್ಯಂಗ್ಯವಾಗಿ ಟೇಬಲ್ ಅನ್ನು ಕೊಡ್ತಾ ಇದ್ದಂತ ಬಿಜೆಪಿ ನಾಯಕರು ಇವತ್ತು ಸ್ವತಂತ್ರ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿ ಮೊನ್ನೆ ದಿನ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಆ ಅಭ್ಯರ್ಥಿಯ ಪರವಾಗಿ ಮತ ಕೇಳಲಿಕ್ಕೆ ಯಡಿಯೂರಪ್ಪನವರು ಬರ್ತಾರಂತೆ. ನಾನು ಮಂಡ್ಯ ಜಿಲ್ಲೆಯ ಜನತೆಯನ್ನ ಕೇಳಲಿಕ್ಕೆ ಬಯಸ್ತೇನೆ, ಈ ಒಂದು ವೇದಿಕೆಯ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ನಾನು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಈ ಜಿಲ್ಲೆಯ ಜನತೆ ನನಗೆ ತೋರಿಸಿರ್ತಕ್ಕಂಥ ಪ್ರೀತಿ, ಈ ಜಿಲ್ಲೆಯ ಜನತೆ ನನ್ನ ಇಲ್ಲಿಯವರೆಗೆ ಬೆಳೆಸ್ತಕ್ಕಂಥದ್ರಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಆಶೀರ್ವಾದ, ಇದರ ಋಣವನ್ನು ತೀರಿಸಲಿಕ್ಕೆ ಈ ಜಿಲ್ಲೆಗೆ 8,000 ಕೋಟಿಗೂ ಹೆಚ್ಚಿನ ಅನುದಾನವನ್ನು ಕೊಟ್ಟಾಗ ಯಾವ ಒಂದು ವ್ಯಂಗ್ಯವಾಗಿ ಈ ಒಂದು ಕುಮಾರಸ್ವಾಮಿಯ ಸರ್ಕಾರ ಮಂಡ್ಯ ಜಿಲ್ಲೆಯ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳಿದಂತ ಬಿಜೆಪಿಯ ನಾಯಕರನ್ನ ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಈ ಒಂದು ಚುನಾವಣಾ ಪ್ರಚಾರಕ್ಕೆ ಕರೀಲಿಕ್ಕೆ ಸಿದ್ಧ ಇದ್ದೀರಾ? ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. ಯಾವ ಸಾಧನೆಯನ್ನ ಮಾಡಿದ್ದೇವೆ ಅಂತ ಹೇಳಿ ಇವತ್ತು ಬಿಜೆಪಿ ನಾಯಕರು ಮಂಡ್ಯದಲ್ಲಿ ಬಂದು ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಮತವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯನ್ನ ವಿರೋಧ ಮಾಡತಕ್ಕಂಥ ಬಿಜೆಪಿಯ ನಾಯಕರನ್ನ ಬೆಂಬಲವನ್ನು ಪಡೆದು ಬಂದಿರತಕ್ಕಂಥ ಈ ಪಕ್ಷೇತರ ಅಭ್ಯರ್ಥಿಯನ್ನ ನೀವು ಬೆಂಬಲಿಸಲಿಕ್ಕೆ ತಯಾರಾಗಿದ್ದೀರಾ? ಮಂಡ್ಯ ಜಿಲ್ಲೆಯ ಜನತೆಯನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಜಿಲ್ಲೆಯನ್ನ ಅತ್ಯಂತ ಲಘುವಾಗಿ ಪರಿಗಣಿಸಿರ್ತಕ್ಕಂಥ ಬಿಜೆಪಿಯ ನಾಯಕರ ಬೆಂಬಲವನ್ನ ಪಡೆದು ಇವತ್ತು ಚುನಾವಣೆ ನಡೆಸಲಿಕ್ಕೆ ಬಂದಿರತಕ್ಕಂಥ ಈ ಪಕ್ಷೇತರ ಅಭ್ಯರ್ಥಿ ನಾವು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಚುನಾವಣೆ ನಡೆಸ್ತಾ ಇದ್ದೇವೆ, ಇದನ್ನ ಅಲ್ಲಿ ಹೋಗಿ ಹೇಳಿದ್ದಾರೆ ಚುನಾವಣಾ ಆಯೋಗಕ್ಕೆ. ಈ ಒಂದು ವೇದಿಕೆ ಮುಖಾಂತರ ನಾನು ಯಾವ ರೀತಿ ನನ್ನ ಬದುಕನ್ನ ಇವತ್ತು ಕಳೆದಿದ್ದೇನೆ ನಾನು ನಿಮ್ಮ ಮುಂದೆ ಹೇಳಲೇಬೇಕು. ನಾನು ಬದುಕಿರ್ತಕ್ಕಂಥದ್ದು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು, ಅಧಿಕಾರವನ್ನ ಇವತ್ತು ದುರ್ಬಳಕೆ ಮಾಡಿಕೊಂಡು ನನ್ನ ರಾಜಕೀಯ ಜೀವನವನ್ನ ಮಾಡಿಲ್ಲ. ಇಲ್ಲಿ ಆ ತಾಯಿ ನಿಂತಿದ್ದಾಳೆ ನೋಡಿ, ಇಲ್ಲಿ ಕ್ಯಾಮ್ರಾದ ಮುಂದೆ. ಎಲ್ಲವ ನಿನ್ ಮಗು? ಇಲ್ಲಿ ಆ ಮಗು ಏನ್ ಬಂದು ನಿಂತಿದ್ದಾಳಲ್ಲಿ, ಇಲ್ಲಿ ಲೆಟರ್ ಕಳಿಸಿದ್ದಾರೆ. ಯಾರು ಬರ್ದಿದ್ದು? ನೀನು ಬರ್ದಿದ್ದಪ್ಪ ಇದು. ಇಲ್ಲಿ ಲೆಟರ್ ಕಳಿಸ್ತಾರೆ. ಆ ಮಗುಗೆ 3 ವರ್ಷಗಳ ಹಿಂದೆ ಬೋನ್ ಮ್ಯಾರೋ ಕಾಯಿಲೆ, ಆ ಮಗು ಬದುಕಲ್ಲ ಅಂತೇಳಿ ಆ ತಾಯಿ ಜನ್ಮ ಕೊಟ್ಟಂತ ಮಗುನ ನನ್ನ ಮನೆಗೆ ಕರ್ಕೊಂಡ್ಬಂದರು 3 ವರ್ಷದ ಹಿಂದೆ. ಆ ಮಗುವನ್ನ ಉಳಿಸ್ಲಿಕ್ಕೆ ಅವತ್ತು 30 ಲಕ್ಷ ರೂಪಾಯಿಗಳನ್ನ ಸ್ವಂತ ಹಣದಲ್ಲಿ ಆ ಮಗುವನ್ನ ಉಳಿಸ್ಲಿಕ್ಕೆ ನಾನೇನು ಪ್ರಯತ್ನ ಪಟ್ಟೆ ನನಗೆ ಗೊತ್ತಿಲ್ಲ. ಈಗ ಈ ಲೆಟರ್ ಕಳಿಸಿದಾಗ ಮಗು ಅಲ್ಲಿ ಆ ಭತ್ತದ ಹೊರೆ ಹೊತ್ಕೊಂಡು ನಿಂತಿದ್ದಾಳೆ. ಆ ಮಗು ಉಳಿಯುತ್ತೋ ಇಲ್ವೋ ಅಂತಕ್ಕಂಥ ಆ ತಾಯಿಯ ನೋವೇನು ನಾನು ಕಂಡಿದ್ದೇನೆ. ಇವತ್ತು ದೇವರ ದಯದಿಂದ ಆ ಮಗು ಆರೋಗ್ಯದಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದಾನೆ ಅಂತ ಹೇಳಿ ಅವನಿಗೆ ಬೆಂಬಲ ಸೂಚಿಸಲಿಕ್ಕೆ ಆ ಒಂದು ಕಾಯಿಲೆಯಲ್ಲಿದ್ದಂಥ ಮಗು ಇವತ್ತೇನು ಆರೋಗ್ಯವಾಗಿದ್ದಾಳೆ, ಆ ಹೊರೆ ಹೊತ್ಕೊಂಡು ಇಲ್ಲಿ ಬಂದು ಆ ತಾಯಿ ಜೊತೆ ಆ ಮಗು ಬಂದೇ ನಿಂತಿದೆ. ಇಂಥ ಪುಣ್ಯಾತ್ಮರಿಂದಲೇ ನಾನು ರಾಜಕೀಯದಲ್ಲಿ ಇನ್ನೂ ಉಳ್ಕೊಂಡಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಪುಟ್ಟರಾಜು ಮನೆಗೆ ಹೋದೆ. ಪುಟ್ಟರಾಜು ನೆಂಟರು ಮನೆಗೆ ರಾತ್ರಿ 11:30. ಯಾವ ಪಕ್ಷೇತರ ಅಭ್ಯರ್ಥಿಯನ್ನ ಚುನಾವಣೆಯಲ್ಲಿ ನಿಲ್ಲೇಬೇಕು ಅಂತ ಹೇಳಿ ಚಿತಾವಣೆ ಕೊಟ್ಟು ಏನ್ ಚುನಾವಣೆ ಕರ್ಕೊಂಬಂದ ಪುಣ್ಯಾತ್ಮ ಅವನ ಹುಡುಗ, ಅವ್ರ ಹೆಸರು ಹೇಳಲಿಕ್ಕೂ ಅಸಹ್ಯ, ನಾನು ಹೇಳಲಿಕ್ಕೂ ಹೋಗೋದಿಲ್ಲ. ಇಲ್ಲಿ ನಿನ್ನೆ ರಾತ್ರಿ ಆ ಪುಟ್ಟರಾಜು ಮನೆ ಹತ್ರ ಒಂದು ಮಗುನ ಕರ್ಕೊಂಬರ್ತಾರೆ ಒಬ್ರು ಅಜ್ಜಿ. ಇವತ್ತು ಪಾಪ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಏನ್ ಲೀಡರ್ಶಿಪ್ ತಗೊಂಡು ಹೊರಟಿದ್ದಾರೆ, ಮಂಡ್ಯ ಜಿಲ್ಲೆನಲ್ಲಿ ಕ್ರಾಂತಿ ಮಾಡಬೇಕು ಅಂತ ಹೇಳಿ.
ರಾತ್ರಿ 11:30 ಗಂಟೆನಲ್ಲಿ ಆ ಹಿಂಡವಾಳು ಹತ್ರ ಕಾರ್ನಲ್ಲಿ ಆಕ್ಸಿಡೆಂಟ್ ಮಾಡಿ 10 ವರ್ಷಗಳ ಹಿಂದೆ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಆ ಮಗುಗೆ ಚಿಕಿತ್ಸೆ ಕೊಡಿಸಿದೆ. ಇವತ್ತು ಆ ಮಗು ಬ್ರೈನ್ ಹೆಮರೇಜ್ ಆಗಿ ಆ ಮಗುಗೆ ದಿಕ್ಕು ಕಾಣ್ತಕ್ಕಂಥ ಪರಿಸ್ಥಿತಿ ಇಲ್ಲ, ತಂದೆ ತಾಯಿ ಇಲ್ಲ. ಆ ಮಗುಗೆ ಆ ಅಜ್ಜಿ ಒಬ್ಳಿದ್ದಾರೆ. ನಿನ್ನೆ ರಾತ್ರಿ 10:30 ಗಂಟೆ 11 ಗಂಟೆಲಿ ಕರ್ಕೊಂಡ್ಬರ್ತಾರೆ ನನ್ನ ಹತ್ರ. 10 ಲಕ್ಷ ರೂಪಾಯಿಗಳು ಸಾಲ ಮಾಡಿ ಆ ಮಗು ಉಳಿಸ್ಕೊಳ್ಳಿಕ್ಕೆ ಆ ತಾಯಿ ಪಟ್ಟಿರ್ತಕ್ಕಂಥ ಶ್ರಮ, ಸೂಸೈಡ್ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೆ. ಕೆಲವರೆಲ್ಲ ನನಗೆ ಆ ಮಗು ನೋಡ್ಕೊಳ್ಳೋರು ಯಾರು ಅಂತ ಹೇಳಿ ಇನ್ನು ಉಳ್ಕೊಂಡಿದ್ದೇನೆ ಅಂತೇಳಿ ಆ ಅಜ್ಜಿ ನನ್ನ ಮುಂದೆ ರಾತ್ರಿ ಹೇಳ್ತಾರೆ. ಇವತ್ತು 10 ಲಕ್ಷ ಸಾಲ ಮಾಡಿಕೊಂಡಿರ್ತಕ್ಕಂಥ ಆ ತಾಯಿಯ ಅಜ್ಜಿ ಮೊಮ್ಮಗು ಏನಿದೆ, ಆ ಮೊಮ್ಮಗುವಿನ ಒಂದು ಪರಿಸ್ಥಿತಿಗೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಚುನಾವಣೆ ನಡೆಸ್ತಕ್ಕಂಥ ನಾಯಕತ್ವ ವಹಿಸಿದ್ದಾರೆ. ಕಾಂಗ್ರೆಸ್ನ ನಾಯಕರಿಗೆ ಉಚ್ಚಾಟನೆ ಮಾಡಿದ್ದಾರೆ ಅವ್ರನ್ನ, ಕಾಂಗ್ರೆಸ್ ಪಕ್ಷದಿಂದ. ಇವರು ಮಂಡ್ಯ ಜಿಲ್ಲೆ ಉಳಿಸ್ತಕ್ಕಂಥವ್ರು. ಇವರು ನಾವು ಮಂಡ್ಯ ಜಿಲ್ಲೆಗೆ ಅನ್ಯಾಯ ಮಾಡಕ್ ಬಂದಿರೋರು ಇವ್ರು ಹೇಳ್ತಕ್ಕಂಥದ್ದು. ಇವತ್ತು ಯಾವೊಂದು ನಮ್ಮ ಬಿ ಹೊಸಳ್ಳಿನ ನಾನು ರಾಮದುರ್ಗದಲ್ಲಿ ಸಭೆ ಒಳಗಿದ್ದೆ. ರಾಮದುರ್ಗದಲ್ಲಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಆ ಬಿ ಹೊಸೂರ್ನ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ಪತ್ರ ಇಟ್ಟಿದ್ದ. ನನ್ನ ಅಂತ್ಯಕ್ರಿಯೆಗೆ ಕುಮಾರಣ್ಣನ ಕರೆಸಲೇಬೇಕು ಅಂತ ಹೇಳಿ ಆ ರೈತ ಪತ್ರ ಬರೆದಿದ್ದಾನೆ ಅಂತ ಹೇಳಿ ನನಗೇನು ರಾಮದುರ್ಗದ ಸಭೆಯಲ್ಲಿ ಭಾಷಣ ಮಾಡ್ತಾ ಇದ್ದೆ. ನನ್ನ ಭಾಷಣವನ್ನ ಮೊಟಕುಗೊಳಿಸಿ ಅದೇ ಹೆಲಿಕಾಪ್ಟರ್ನಲ್ಲಿ ಸೀದಾ ನಾನು ಮಂಡ್ಯಕ್ಕೆ ಬಂದು ಆ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದೆ. ರೈತನ ಆತ್ಮಹತ್ಯೆ ಮಾಡ್ಕೊಂಡಂತ ರೈತನ ಅಂತ್ಯಕ್ರಿಯೆ ಒಳಗೆ ಇದು ನನಗೂ ನನ್ನ ಮಂಡ್ಯ ಜಿಲ್ಲೆಯ ರೈತರಿಗೂ ಇರ್ತಕ್ಕಂಥ ಬಾಂಧವ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. 30 ಜನ ಆತ್ಮಹತ್ಯೆ ಬಸ್ನ ಒಂದು ಅಪಘಾತದಲ್ಲಿ ತೀರ್ಕೊಂಡು ಹೋದಾಗ, ಹೌದು, ನಾನು ಆ ಮಕ್ಕಳ ಕಷ್ಟಗಳನ್ನು ನೋಡಿ, ಆ ಕುಟುಂಬಗಳನ್ನ ಪರಿಸ್ಥಿತಿಗಳನ್ನು ನೋಡಿ 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಟ್ಟೆ. ಸುಮಾರು 1.5 ಕೋಟಿ ಪರಿಹಾರವನ್ನೇನು ಕೊಟ್ಟೆ ಆ ಕುಟುಂಬಗಳಿಗೆ. ಮೊನ್ನೆ ಇಲ್ಲೆಲ್ಲೋ ಧಾರವಾಡದಲ್ಲಿ ಒಂದು ಘಟನೆ ನಡೆದಿದೆ. ಧಾರವಾಡದಲ್ಲಿ ಒಂದು ಕಟ್ಟಡ ಕುಸಿತದಿಂದ ಆ ಒಂದು 19 ಜನ ಈಗೇನು ಮರಣ ಹೊಂದಿದ್ದಾರೆ ನಿನ್ನೆವರೆಗೆ. ಈಗ ಚುನಾವಣೆ ನೀತಿ ಸಂಹಿತೆ ಇದೆ. ನಾನು ನಮ್ಮ ಅಧಿಕಾರಿಗಳಿಗೆ ಆ ಒಂದು ಕಟ್ಟಡ ಕುಸಿತದಲ್ಲಿ ಮರಣ ಹೊಂದಿರತಕ್ಕಂಥ ಕುಟುಂಬಗಳ ಪರಿಸ್ಥಿತಿ ನೋಡಿ ನೀವು ಪರಿಹಾರ ಕೊಡಿ ಅಂತೇಳಿ ಈಗಾಗಲೇ ನಿರ್ದೇಶನ ಕೊಟ್ಟೆ. ಆದರೆ ನಮ್ಮ ಅಧಿಕಾರಿಗಳು ಅಲ್ಲಿ 2 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರು. ನಾನು ಹೇಳಿದ ಮೇಲೆ ನಾನು ಧಾರವಾಡಕ್ಕೆ ಹೋದೆ. ಧಾರವಾಡಕ್ಕೆ ಹೋಗಿ ಅಲ್ಲಿ ಕೆಲವರು ಕೇಳಿದ್ರು, ಬಡವರಿದ್ದಾರೆ, ಅವರಿಗೆ ಸ್ವಲ್ಪ ಹೆಚ್ಚಿನ ನೆರವು ಕೊಡಬೇಕು, 10 ಲಕ್ಷ ರೂಪಾಯಿಗಳು ಕೊಡಬೇಕು ಪರಿಹಾರ ಅಂದ್ರು. ನಾನು ಹೇಳಿದೆ ನಮ್ಮ ಅಧಿಕಾರಿಗಳಿಗೆ, ನಾನು ನೀತಿ ಸಮಿತಿ ಇರೋದ್ರಿಂದ ನಾನು ಘೋಷಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಬಡವರ ಕಷ್ಟಗಳನ್ನು ನೋಡಿ ನೀವೇ ತೀರ್ಮಾನ ಮಾಡಿ ಇನ್ನೂ ಹೆಚ್ಚಿನ ಪರಿಹಾರ ಕೊಡಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಅಂತೇಳಿ ಮಾಧ್ಯಮದ ಸ್ನೇಹಿತರ ಮುಂದೆ ನಾನು ಹೇಳಿದೆ. ಅದಕ್ಕೆ ಒಂದು ಟಿವಿ ಒಳ್ಳೆ ಹೇಳ್ತಾರೆ, ಮಂಡ್ಯದಲ್ಲಿ ಬಸ್ ಅಪಘಾತದಲ್ಲಿ ಸತ್ತರಿಗೆ ಕುಮಾರಸ್ವಾಮಿ 5 ಲಕ್ಷ ಕೊಡ್ತಾನೆ, ಅಲ್ಲೆಲ್ಲೋ ಧಾರವಾಡದಲ್ಲಿ ಸತ್ತರಿಗೆ 2 ಲಕ್ಷ ಕೊಡಿ ಅಂತ ಹೇಳ್ತಾನೆ. ಹಾಗಿದ್ರೆ ಮಂಡ್ಯದರಾದ್ರೂ ದೊಡ್ಡರ, ಇವತ್ತು ಅಲ್ಲೆಲ್ಲೋ ಧಾರವಾಡದಲ್ಲಿ ಸತ್ತರೆ ಅದು ಜೀವ ಅಲ್ವಾ, ಪ್ರಾಣ ಅಲ್ವಾ, ಅವ್ರಿಗೂ 5 ಲಕ್ಷ ಕೊಡಬಾರ್ದ? ಇದು ಕುಮಾರಸ್ವಾಮಿ ಉತ್ತರ ಕೊಡ್ತಾರ ಅಂತ ಹೇಳ್ತಾರೆ. ನನಗೆ ನೀತಿ ಸಮಿತಿಯ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಮುಕ್ತವಾದಂತಹ ಸ್ವತಂತ್ರವನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ ಮೇಲೂ ನನ್ನನ್ನು ಪ್ರಶ್ನೆ ಮಾಡ್ತಾರೆ. ನನಗೆ ಧಾರವಾಡದವರು ಬೇರೆ, ಹುಬ್ಳಿಯವರು ಬೇರೆ, ಗುಲ್ಬರ್ಗಾದವರು ಬೇರೆ, ಮಂಡ್ಯ ಜಿಲ್ಲೆಯವರು ಬೇರೆ ಅಂತಕ್ಕಂಥ ಯಾವುದೇ ರೀತಿಯ ಸಣ್ಣತನದ ರಾಜಕೀಯವನ್ನು ನಾನು ಮಾಡೋದಿಲ್ಲ. ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ಮಂಡ್ಯ ಜಿಲ್ಲೆಯ ಜನತೆ ಅರಿತುಕೋಬೇಕು. ಇವತ್ತು ನನ್ನನ್ನು ಯಾವ ಮಟ್ಟಕ್ಕೆ ಇಳಿಸಿದ್ದಾರೆ ಎಲ್ಲರೂ. ಕುಮಾರಸ್ವಾಮಿ ಏನೇ ಕೆಲಸಗಳನ್ನ ಮಾಡಿದ್ರು ಕೇವಲ ಮಂಡ್ಯ ಜಿಲ್ಲೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾನೆ ಅಂತ ಹೇಳಿ ಇವತ್ತು ನನ್ನ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥವರಿಗೆ ಉತ್ತರವನ್ನು ನಾನು ಕೊಡಬೇಕು, ಇಲ್ಲ ಈ ಮಂಡ್ಯ ಜಿಲ್ಲೆಯ ಜನತೆ ಕೊಡಬೇಕು ತೀರ್ಮಾನ ಮಾಡಿ. ಇವತ್ತು ಯಾವೊಂದು ಮಂಡ್ಯ ಸಕ್ಕರೆ ಕಾರ್ಖಾನೆ ಹಲವಾರು ವರ್ಷಗಳಿಂದ ಆ ಕಾರ್ಖಾನೆ ಮುಳುಗೋಗುತ್ತೆ ಅಂತಕ್ಕಂಥ ಭಾವನೆ, ಇವತ್ತು ಆ ಕಾರ್ಖಾನೆಯನ್ನ ಹೊಸ ಕಾರ್ಖಾನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಶಿವಕುಮಾರ್ ಅವರು ತೀರ್ಮಾನ ಮಾಡಿ 450 ಕೋಟಿ ರೂಪಾಯಿಗಳ
ಒಂದು ಹೊಸ ಕಾರ್ಖಾನೆಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಇದಕ್ಕೆ ಇವತ್ತು ನನ್ನ ವಿರುದ್ಧವಾಗಿ ಮತ ಕೊಡಬೇಕಾದ ಜಿಲ್ಲೆಯ ಜನತೆ. ಇವತ್ತು ಕಾವೇರಿ ಭಾಗದ ನೀರಾವರಿ ಯೋಜನೆಗಳ ಹಲವಾರು ಕಾರ್ಯಕ್ರಮಗಳಿಗೆ ಸುಮಾರು 6,000 ಕೋಟಿ ವೆಚ್ಚದಲ್ಲಿ ಹಣವನ್ನು ಖರ್ಚು ಮಾಡ್ತಾ ಇದ್ದೇವೆ. ಇದನ್ನ ಮಂಡ್ಯ ಜಿಲ್ಲೆಯ ಜನತೆ ಅರ್ಥ ಮಾಡ್ಕೋಬೇಕು. ಇದು ಐತಿಹಾಸಿಕವಂತ ದಾಖಲೆ ನಿರ್ಮಾಣ ಮಾಡಿದ್ದೇವೆ. ನೀರಾವರಿ ಸಚಿವರಾಗಿ ಶಿವಕುಮಾರ್ ಅವರು, ಹಣಕಾಸು ಇಲಾಖೆಯ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ನಾನು ತೆಗೆದುಕೊಳ್ತಾ ಇರ್ತಕ್ಕಂಥ ಈ ಒಂದು ನಿರ್ಧಾರದಲ್ಲಿ ನಾವಿಬ್ರು ಈ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ, ನನ್ನ ಜನತೆ ಇವತ್ತು ಬದುಕಬೇಕು. 2 ವರ್ಷದಲ್ಲಿ 2 ಬಾರಿ ಭತ್ತವನ್ನು ಬೆಳೀತಕ್ಕಂಥ ನನ್ನ ರೈತರು ಉರುಳಿ ಆಗ್ತಕ್ಕಂಥ ಕಾಲ ಬಂದೋಯ್ತು. ಒಂದು ಬೆಳೆ ಭತ್ತವನ್ನು ಬೆಳಿಲಿಕ್ಕಾಗಿರಲಿಲ್ಲ. ದೇವರ ದಯದಿಂದ ನಾನು ಮುಖ್ಯಮಂತ್ರಿ ಆದಮೇಲೆ 2ನೇ ಬೆಳೆ ಭತ್ತವನ್ನು ಕಾಣ್ತಕ್ಕಂಥ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನೀವೇನು ಕಾಣ್ತಾ ಇದ್ದೀರಿ. ಇವತ್ತು ನಿಮ್ಮ ಬದುಕಿಗೆ ನಮ್ಮ ಜೀವನವನ್ನೇನು ಮುಗಿಬಿಟ್ಟಿದ್ದೇವೆ. ರೈತರ ಸಾಲ ಮನ್ನಾ ವಿಷಯದಲ್ಲಿ ಯಾವುದೇ ರೀತಿಯ ಅನುಮಾನಗಳನ್ನು ಇಟ್ಕೋಬೇಡಿ. ಪ್ರತಿಯೊಬ್ಬ ರೈತನ ಸಾಲವನ್ನ ಮನ್ನಾ ಮಾಡ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮ. ಅದಷ್ಟೇ ಅಲ್ಲ, ಇವತ್ತು ನನ್ನ ರೈತ ಮುಂದೆ ನೆಮ್ಮದಿಯಿಂದ ಬದುಕ್ತಕ್ಕಂಥ ಹಲವಾರು ಯೋಜನೆಗಳನ್ನು ತರಬೇಕು ಅಂತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಅಷ್ಟೇ ಅಲ್ಲ, ಇಡೀ ನಾಡಿನ ನನ್ನ ಜನತೆ, ನಮ್ಮ ಯುವಕರಿಗೆ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ದಯವಿಟ್ಟು ನಮ್ಮನ್ನ ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ಜನತೆ, ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿಮ್ಮ ಕುಟುಂಬದ ನಿಮ್ಮ ಹುಡುಗ ಈ ಮುಂದಿನ ರಾಜಕಾರಣದಲ್ಲಿ ಮತ್ತೆ ಇವತ್ತು ಶಕ್ತಿಯುತವಾಗಿ ಬೆಳೆದು ಈ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಜೊತೆಯಲ್ಲಿ ನಾನಿರಬೇಕು. ಇಲ್ಲ ಯಾವುದೋ ಒಂದು ವ್ಯಾಮೋಹದಲ್ಲಿ ಇವತ್ತು ಅಪಪ್ರಚಾರಗಳಿಗೆ ಮರಳಾಗಿ ಇವತ್ತು ನೀವು ತೀರ್ಮಾನಗಳನ್ನು ತೆಗೆದುಕೋಬೇಕು. ಯೋಚನೆಯನ್ನ ಮಾಡಿ. ನೀವು ಕೊಡ್ತಕ್ಕಂಥ ಜಾತ್ಯತೀತ ಜನತಾದಳ ಕಾಂಗ್ರೆಸ್ನ ಜಂಟಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಕೊಡ್ತಕ್ಕಂಥ ಮತ ಏನಿದೆ, ಅದು ಮಂಡ್ಯ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಮತ, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಮತ. ದಯವಿಟ್ಟು ಮರೆಯಬೇಡಿ. ಇವತ್ತು ಯಾವೊಂದು ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಜನ ತಿಳ್ಕೊಂಡಿದ್ರು ಈ ಬಾರಿ ನಿಖಿಲ್ ಕುಮಾರಸ್ವಾಮಿಗೆ ಜನ ಮತ ಕೊಡಲ್ಲ ಅಂತ ಏನು ಹಲವಾರು ಕಟ್ಟುಕತೆಗಳನ್ನು ನಡೆಸಿದ್ರು. ಆದರೆ ಅದು ಎಲ್ಲದಕ್ಕೂ ಉತ್ತರವನ್ನ ಇವತ್ತಿನ ದಿನ ಮೆರವಣಿಗೆಯಲ್ಲಿ ತೋರಿಸಿದ್ದೀರಿ ನೀವು. ಇವತ್ತಿನ ದಿನ ಮಂಡ್ಯ ಜಿಲ್ಲೆಯ ನನ್ನ ಮಹಾಜನತೆ, ನನ್ನ ತಾಯಂದರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವತ್ತು ನನ್ನ ತಾಯಂದರು ನೋಡಿದೆ, ಹಲವಾರು ರೀತಿಯ ಶ್ರಮಪಟ್ಟು ನೀವೇನು ಬಂದಿದ್ದೀರಿ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥವರು ಈ ಒಂದು ಜಿಲ್ಲೆಯ 8 ವಿಧಾನಸಭಾ ಸದಸ್ಯರೇನಿದ್ದಾರೆ, ಲೋಕಸಭಾ ಸದಸ್ಯರೇನಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಪುಟ್ಟರಾಜು ಅವರು, DC ತಮ್ಮಣ್ಣ ಅವರು, ರವೀಂದ್ರ ಶ್ರೀಕಂಠಯ್ಯನವರು, ಶ್ರೀನಿವಾಸ್ ಅವರು, ಸುರೇಶ್ ಗೌಡರು, ಡಾಕ್ಟರ್ ಅಂದಾನಿ ಅವರು, ಇವರೆಲ್ಲರೂ ಮತ್ತೆ ಸಾರಾ ಮಹೇಶ್ ಅವರು, MLCಗಳಾಗಿರ್ತಕ್ಕಂಥ ಮರಿತಿಪ್ಪೇಗೌಡರು, ಅಪ್ಪಾಜಿಗೌಡರು ಮತ್ತು ಶ್ರೀಕಂಠೇಗೌಡರು ಹಾಗೂ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರುಗಳು ಜೊತೆಯಲ್ಲಿ ನಮ್ಮ ಅಮರಾವತಿ ಚಂದ್ರಶೇಖರ್ ಇದ್ದಾರೆ, ಚಿದಾನಂದ ಅವರಿದ್ದಾರೆ. ಹೀಗೆ ಹಲವಾರು ಈ ಜಿಲ್ಲೆಯ ನಮ್ಮ ಕಾರ್ಪೊರೇಟರ್ಗಳು, ನಗರಸಭೆಯ 10 ಜನ ನಗರಸಭೆಯ ಕಾಂಗ್ರೆಸ್ನ ಕಾರ್ಪೊರೇಟರ್ಗಳಿರಬಹುದು. ಇವತ್ತು ಎಲ್ಲರೂ ಜೊತೆಗೂಡಿ ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ನಮ್ಮ ಪಕ್ಷದ ನಾಯಕರು, ಮಾಜಿ ಶಾಸಕರಾಗಿರ್ತಕ್ಕಂಥ ಆತ್ಮಾನಂದ್ ಅವರು, ನಮ್ಮ ನಾರಾಯಣಗೌಡರು, KR ಪೇಟೆ ನಾರಾಯಣಗೌಡರು, ಅವರ ಹೆಸರನ್ನು ಹೇಳಿರಲಿಲ್ಲ, ನಮ್ಮ ನಾರಾಯಣಗೌಡರು ವಿಶೇಷವಾಗಿ ಗಮನ ಹರಿಸಿ, ನಮ್ಮ ಮಂಡ್ಯ ಸೀನಣ್ಣ ಇವತ್ತು ಇವರೆಲ್ಲರೂ ಸೇರಿ ಬಹುಶಃ ಇತಿಹಾಸವನ್ನ ಏನು ಸೃಷ್ಟಿ ಮಾಡಿದ್ದೀರಿ. ಜನತಾದಳ ಮತ್ತು ಕಾಂಗ್ರೆಸ್ನ ಪಕ್ಷದ ಜಂಟಿ ಅಭ್ಯರ್ಥಿಗಳ ಪರವಾಗಿ ಈ ರಾಜ್ಯದಲ್ಲಿ ದೊಡ್ಡ ಗಾಳಿ ಹೊರಟಿದೆ ಅಂತಕ್ಕಂಥದ್ದನ್ನ ಮಂಡ್ಯ ನಗರದ ಪ್ರಮುಖ ಬೀದಿಯಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ರ ಮುಖಾಂತರ ಮಂಡ್ಯ ನಗರದಲ್ಲಿ ಐತಿಹಾಸಿಕವಾದಂಥ ಮೆರವಣಿಗೆಯ ಮುಖಾಂತರ ಇಡೀ ನಾಡಿನ ಜನತೆಗೆ, ಮಂಡ್ಯ ಜಿಲ್ಲೆಯ ಜನತೆ ಒಂದು ಸಂದೇಶ ಏನು ಕೊಟ್ಟಿದ್ದೀರಿ. ಇದು ಇವತ್ತು ಕಾಂಗ್ರೆಸ್ ಮತ್ತು JDSನ
ಕಾರ್ಯಕರ್ತರು ಇವತ್ತು ಒಟ್ಟಾಗಿ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಮತ್ತೊಂದು ವಿಶೇಷವಾದಂಥದ್ದು, ನಮ್ಮ ಸಾರಾ ಗೋವಿಂದ್ ಅವರು ಇವತ್ತು ಕರ್ನಾಟಕ ವಾಣಿಜ್ಯ ಮಂಡಳಿ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರಾಗಿ, ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಯಾವ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಸಾರಾ ಗೋವಿಂದ್ ಅವರು, ಅವರ ಮಗ ಇವತ್ತು ಅದರ ಜೊತೆಯಲ್ಲಿ ಹಲವಾರು ನಟರನ್ನ ತಯಾರು ಮಾಡಿರ್ತಕ್ಕಂಥ ನಮ್ಮ ಮುನಿರತ್ನ ಅವರು, ರಾಜರಾಜೇಶ್ವರಿ ನಗರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರು ಕುರುಕ್ಷೇತ್ರ ಸಿನಿಮಾವನ್ನೇನು ಮಾಡಿದ್ದಾರೆ. ಒಂದು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಇವತ್ತು ಕೆಲವು ಮಾಧ್ಯಮದ ಮಿತ್ರರು ಕೆಲವು ಸ್ಟೋರಿ ಮಾಡಿದ್ದಾರೆ. ಯಾವ ಒಂದು ಮಂಡ್ಯ ಜಿಲ್ಲೆಯಲ್ಲಿ ರಾಜಕೀಯದ ಚಕ್ರವ್ಯೂಹಕ್ಕೆ ಧುಮುಕಿದ್ದಾನೆ. ಕುರುಕ್ಷೇತ್ರ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರು ಆ ಚಿತ್ರದಲ್ಲಿ ಅಭಿಮನ್ಯುವನ ಪಾತ್ರವನ್ನೇನು ಮಾಡಿದ್ದಾರೆ. ಕುರುಕ್ಷೇತ್ರ ಚಿತ್ರದಲ್ಲಿ ಅಭಿಮನ್ಯುವಿನ ಪಾತ್ರದಲ್ಲಿ ಚಕ್ರವ್ಯೂಹವನ್ನು ಭೇದಿಸ್ತಕ್ಕಂಥ ಪಾತ್ರ ಏನಿದೆ, ಆ ಚಿತ್ರದಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಬೇಕಾದ್ರೆ ಅವನ ತಂದೆ ಅರ್ಜುನ ಅವನ ಜೊತೆಯಲ್ಲಿ ಇರೋದಿಲ್ಲ. ಇವತ್ತು ರಾಜ್ಯದ ರಾಜಕಾರಣದ ಚಕ್ರವ್ಯೂಹವನ್ನು ಭೇದಿಸಲಿಕ್ಕೆ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಯಾಗಿ ಅಭಿಮನ್ಯುವಿನ ಪಾತ್ರವನ್ನ ರಾಜಕೀಯದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇನೆ. ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗ ಕುಮಾರಸ್ವಾಮಿ ಅರ್ಜುನನ ಪಾತ್ರದಲ್ಲಿ ಈ ರಾಜಕೀಯದಲ್ಲಿ ನಿಖಿಲ್ ಕುಮಾರ್ನ ಬೆಂಗಾವಿಲಲ್ಲಿ ಅವನ ಜೊತೆಯಲ್ಲಿ ನಮ್ಮ 8 ಶಾಸಕರು, ನಮ್ಮ ಲೋಕಸಭಾ ಸದಸ್ಯರು, 3 ವಿಧಾನ ಪರಿಷತ್ತಿನ ಸದಸ್ಯರು, ಅದರ ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯ ಲಕ್ಷಾಂತರ ನನ್ನ ರೈತರು, ನನ್ನ ಯುವಕ ಬಂಧು, ಯುವಕ ಮಿತ್ರರು, ತಾವೆಲ್ಲರೂ ಇವತ್ತು ಈ ಒಂದು ಹೋರಾಟದಲ್ಲಿ ಏನಿದ್ದೀರಿ. ರಾಜಕೀಯದ ಚಕ್ರವ್ಯೂಹದ ಅಭಿಮನ್ಯುವನ್ನ ಇವತ್ತು ಯಾರು ಇವತ್ತು ಹಿಮ್ಮೆಟ್ಟಿಸಲಿಕ್ಕೆ, ಇವತ್ತು ಕುತಂತ್ರದಲ್ಲಿ ರಾಜಕೀಯವನ್ನ ಇವತ್ತು ನಾಶ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ನಿಮ್ಮಂತ ಪುಣ್ಯಾತ್ಮರಿಂದ ಇವತ್ತು ನಿಖಿಲ ರಾಜಕೀಯ ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಏನಾಗ್ತಾ ಇದೆ. ಅವನು ಬದುಕಿರೋವರೆಗೆ ಈ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸಬೇಕು. ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಗಳ ಸಮಸ್ಯೆಗಳು ಏನೇ ಇರಲಿ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ತರತಕ್ಕಂಥದ್ದಕ್ಕೆ ಅವನ ಸಂಪೂರ್ಣ ಸಮಯವನ್ನು ಮೀಸಲಿಡಬೇಕು. ಅವನು ಆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾನೆ ಅಂತಕ್ಕಂಥ ವಿಶ್ವಾಸ ನನಗೇನಿದೆ. ಇವತ್ತು ನಾನು ಅವನ ಪರವಾಗಿ ಒಂದು ಮಾತನ್ನ ಕೊಡ್ತೇನೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕಾದರೆ ನೀವು ಯಾವ ನಿರೀಕ್ಷೆಯನ್ನ ಇಟ್ಟಿದ್ದೀರಿ? ನನ್ನ ಮಂಡ್ಯ ಜಿಲ್ಲೆಯ ನನ್ನ ರೈತ ಬಂಧುಗಳು, ನಮ್ಮ ಯುವಕರು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿರ್ತಾನೆ ಅಂತಕ್ಕಂಥ ಮಾತನ್ನ ಹೇಳಿ, ಯಾವುದೇ ರೀತಿಯ ಅಪಪ್ರಚಾರಗಳಿಗೆ ಬಲಿಯಾಗಬೇಡಿ. ನಮ್ಮ ನಾಯಕರುಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾರ ಬಗ್ಗೆಯೂ ಲಘುವಾಗಿ ಮಾತನಾಡೋದು ಬೇಡ. ನಾನು ನಿನ್ನೆ ಒಂದು ಮಾತು ಹೇಳಿದ್ದೇನೆ. ಏಕೆಂದ್ರೆ ಇಲ್ಲಿ ನಮ್ಮ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಹಾಕಬೇಕಾದ್ರೆ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವು ಜೋಡೆತ್ತು ಅಂತ ಏನು ಹೇಳಿದ್ದಾರೆ, ನಮ್ಮ ರೈತರಿಗೆ ಹೊಲ ಉಳಕ್ ಬೇಕಾಗಿರ್ತಕ್ಕಂಥ ಜೋಡೆತ್ತಲ್ಲ. ಅವು ರೈತರಿಗೆ ಹೊಲ ಉಳ ಜೋಡೆತ್ತಲ್ಲ. ಅವು ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಜೊತೆಯಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಯಾವ ಹಸಿರಿನ ನಾಡು ಅಂತಕ್ಕಂಥ ಹೆಸರನ್ನ ಹೊಂದುತ್ತಾ ಈ ಒಂದು ಮಂಡ್ಯ ಜಿಲ್ಲೆಯ ಸದಾ ಹಸಿರನ್ನ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಜವಾದ ಜೋಡೆತ್ತುಗಳು ಇಲ್ಲೇನಿದ್ದೇವೆ. ಈ ಜೋಡೆತ್ತುಗಳನ್ನು ನಂಬಿ ನೀವು ಬೆಳೆದಿರ್ತಕ್ಕಂಥ ಬೆಳೆನ ಅರ್ಧ ರಾತ್ರಿ ಬಂದು ಮೇಯ್ಕೊಂಡು ಹೋಗಂತ ಜೆತ್ಗಳನ್ನ ದಯವಿಟ್ಟು ನೋಡಬೇಡಿ. ಅದರಿಂದ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ನಾವು ನಿಮ್ಮ ಮನೆ ಮಕ್ಕಳಿದ್ದಾಗೆ. ಯಾರು ಬೇಕಾದರೂ ಕಷ್ಟ ಅಂತ ಹೇಳಿ
ನೀವು ನಮ್ಮ ಮನೆಗೆ ನೇರವಾಗಿ ಬರತಕ್ಕಂಥ ವಾತಾವರಣ ಇವತ್ತಿರ್ತಕ್ಕಂಥದ್ದು. ಆ ಮಗು ಅಲ್ಲಿ ಬಂದೇನೇನು ಕೂತಿದೆ, ಆ ಮಗು ನನ್ನ ಮನೆಗೆ ಬಂದಾಗ ಆ ಮಗುವಿನ ಅಣ್ಣ ನನ್ನ ತಂಗಿನ ಉಳಿಸ್ಕೊಡಿ ಅಂತ ಆ ಸಣ್ಣ ಮಗು ಇನ್ನೊಂದು ಅವ್ರ ಅಣ್ಣ ಬಂದು ಕೇಳ್ಕೊಂಡ. ಇವತ್ತಿಲ್ಲಿ ಪತ್ರ ಬರೆದು ಕೊಟ್ಟಿದ್ದಾಳೆ, ಇಲ್ಲಿ ಪತ್ರ ಬರೆದು ಕೊಟ್ಟಿದ್ದಾಳೆ. ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. ಪಾಪ ಇಲ್ಲೆಲ್ಲೋ ಭಾಷಣ ಮಾಡಬೇಕಾದ್ರೆ ಒಂದು ಗಮನ ಇಟ್ಟು ಕೇಳಬೇಕು, ಗಮನ ಇಟ್ಟು ಕೇಳಬೇಕು. ಭಾಷಣ ಮಾಡಬೇಕಾದ್ರೆ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಅದೆಲ್ಲೋ KR ನಗರದವರು, ನಾನು ಕುರುಬ ಸಮಾಜದ ಅಧ್ಯಕ್ಷ, ನಾನು KR ನಗರದಲ್ಲಿ 3 ಬಾರಿ ನಾವು ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಡಿಸಿದ್ದೇವೆ, ಬಂದು ಭಾಷಣ ಮಾಡಿದ್ರು. ಕುರುಬ ಸಮಾಜದ ಅಧ್ಯಕ್ಷರು ಮಾತನಾಡ್ತಾರೆ ಅಂತ ಹೇಳಿ. ತಾವು ಕುರುಬ ಸಮಾಜದವರೇ ಇರ್ಬೇಕಲ್ವವ? ತಾವು ಕುರುಬ ಸಮಾಜ, ದಲಿತ ಸಮಾಜದವರ, SC ದಲಿತ ಸಮಾಜದವರು. ನನ್ನ ಮನೆ ಹತ್ರ ಬಂದಾಗ ಅವ್ರು ಯಾವ ಸಮಾಜ ಅಂತ ಕೇಳಲಿಲ್ಲ, ಯಾವ ಜಾತಿ ಅಂತ ಕೇಳಲಿಲ್ಲ. ನನಗೆ ಆ ಮಗು ಕಣ್ಣಿಗೆ ಕಂಡಿದ್ದು, ಆ ಸಣ್ಣ ಮಗು ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ಆ ಮಗು ನನ್ನ ಕಣ್ಣಿಗೇನು ಕಾಣ್ತಾಳೆ. ಲಕ್ಷಾಂತರ ಕುಟುಂಬದ ಮಕ್ಕಳಿಗೆ ಅವರು ಬಂದಾಗ ಯಾವ ರೀತಿ ನನ್ನ ಕುಟುಂಬದ ಮಕ್ಕಳು ಅಂತೇಳಿ ಆ ಮಕ್ಕಳಿಗೆ ಇವತ್ತು ಜೀವ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆ ರೀತಿ ಯಾರಾದರೂ ಮಂಡ್ಯ ಜಿಲ್ಲೆಯ ಒಂದು ಕುಟುಂಬಕ್ಕೆ ಇವತ್ತು ಪಕ್ಷೇತರ ಅಭ್ಯರ್ಥಿ ನಾನು ಸಹಾಯ ಮಾಡಿದ್ದೇನೆ ಅಂತಕ್ಕಂಥ ಒಂದು ಉದಾಹರಣೆ ಕೊಟ್ಟುಬಿಟ್ರೆ ತಲಬಾಗ್ಬಿಡೋದು. ಆದ್ರಿಂದ ಇವತ್ತು ಈ ಜಿಲ್ಲೆಯ ಒಂದು ಮುಗ್ಧತೆ, ಈ ಜಿಲ್ಲೆಯ ಪ್ರಾಮಾಣಿಕತೆ ಬಗ್ಗೆ ಮಾತನಾಡ್ತಾರೆ. ಈ ಜಿಲ್ಲೆಯ ಪ್ರಾಮಾಣಿಕ ಜನತೆ ಜೊತೆ ನಾವು ಚೆಲ್ಲಾಟ ಆಡಕ್ಕೆ ಬಂದಿಲ್ಲ. ಈ ಜಿಲ್ಲೆಯ ಜನತೆಯ ಪ್ರಾಮಾಣಿಕತೆಯ, ಮುಗ್ಧತೆಯ ಒಂದು ನಿಮ್ಮ ಭಾವನೆಗಳನ್ನ ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಅದಕ್ಕೆ ಇವತ್ತು ಸರಿಯಾದ ರೀತಿಯಲ್ಲಿ ನಿಮಗೆ ನಾನು ಗೌರವವನ್ನು ಸಲ್ಲಿಸಲಿಕ್ಕೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯನ್ನು ಅಭ್ಯರ್ಥಿ ಮಾಡಿದ್ದೇನೆ. ದಯವಿಟ್ಟು ನಿಮ್ಮ ಆಶೀರ್ವಾದವನ್ನ ಕಾಂಗ್ರೆಸ್ ಮತ್ತು JDS ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಚಿಹ್ನೆ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು, ಅದು ನಿಮ್ಮಗಳ ಗುರುತು, ನಿಮ್ಮ ಕುಟುಂಬದ ಗುರುತು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಹುಶಃ ಬ್ಯಾಲೆಟ್ ಪೇಪರ್ನಲ್ಲಿ ಮೊದಲನೇ ಅಂಕಿ ಅವರದೇ ಇರ್ತದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏಕೆಂದ್ರೆ ಒಂದು ಪಕ್ಷದ ಅಭ್ಯರ್ಥಿ ಅವರೇ ಇರೋದ್ರಿಂದ ಮೊದಲನೇ ಅಭ್ಯರ್ಥಿ ಅವರೇ ಏನಿರ್ತಾರೆ, ಸಂಖ್ಯೆ ನಂಬರ್ 1 ಅವರದೇ ಇರ್ತದೆ ಭವಿಷ್ಯ. ಇವತ್ತು ನಿಮ್ಮಗಳ ಆಶೀರ್ವಾದವನ್ನ ಶಿವಕುಮಾರ್ ಅವರು, ನಾನು ಇಬ್ಬರೂ ಸೇರಿ ಇವತ್ತೇನು ನಿಮ್ಮಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡಲಿಕ್ಕೆ ಬಂದಿದ್ದೇನೆ. ಮಂಡ್ಯ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಿಗೆ, ಲೋಕಸಭೆಯ 8 ಲೋಕಸಭೆಯ ಕ್ಷೇತ್ರಗಳಿಗೆ ನಾನು ಖುದ್ದು ಬಂದು ಭೇಟಿ ಮಾಡ್ತಕ್ಕಂಥದ್ದಕ್ಕೂ ನನ್ನ ಸಮಯವನ್ನು ಕೊಡ್ತೇನೆ. ನನ್ನನ್ನು ಬೆಳೆಸಿದ್ದೀರಿ. ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಮಾಧ್ಯಮದ ಸ್ನೇಹಿತರ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ಈ ಒಂದು ನಿಖಿಲ್ ಅಂತಕ್ಕಂಥ ಒಂದು ಸಸಿಯನ್ನ ನಿಮ್ಮ ಅಂಗಳಕ್ಕೆ ಏನು ಕೊಟ್ಟಿದ್ದೇನೆ ನಾನು, ಈ ಸಸಿಯನ್ನ ಇವತ್ತು ನೆಟ್ಟು ಈ ಸಸಿಗೆ ನೀರನ್ನ ಎರೆದರೆ ಈ ಸಸಿ ನಾಡಿನ ಬಡವರ ಪರವಾದ ನೆರಳನ್ನು ಕೊಡ್ತಕ್ಕಂಥ ಮರವಾಗಿ ಇವತ್ತು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ಆಶೀರ್ವಾದವನ್ನು ನೀಡಿ ಇವತ್ತು ನೀವು ದುಡಿಮೆಗೆ, ಮೊನ್ನೆ ನನ್ನ ರೈತರು ನೆನ್ನೆ ಹೇಳ್ತಾ ಇದ್ರು, ಯಾರು ದುಡಿಮೆ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಬೇಕು ಅಂತ ಇದ್ದೇವೆ. ನೀವೆಲ್ಲ ದುಡಿಮೆ ಮಾಡ್ತಕ್ಕಂಥ ಕುಟುಂಬದವರು, ನಿಮ್ಗೆ ಓಟ್ ಹಾಕ್ತೀವಿ ನಡಿಯಪ್ಪ ಅಂದರು 75-80 ವರ್ಷದ ನಮ್ಮ ಯಜಮಾನರು. ಅದರಿಂದ ಇವತ್ತು ನಿಮ್ಮಗಳ ಮೇಲೆ ನಂಬಿಕೆ ಇಟ್ಟು ಇವತ್ತು ಈ ಕುಟುಂಬವನ್ನು ಉಳಿಸಿ ಏನು ಬೆಳೆಸಿದ್ದೀರಿ, ನಾವು ನಿಮ್ಮ ಕುಟುಂಬದಲ್ಲಿ ಒಬ್ಬರು. ಆ ರೀತಿಯ ಭಾವನೆಯಿಂದ ನಾವೇನಿದ್ದೇವೆ. ಶಿವಕುಮಾರ್ ಅವರು ನನ್ನ ಮತ್ತು ಇಬ್ಬರ ಹೋರಾಟಕ್ಕೆ ನಮಗೆ ಬೆಂಗಾವಲಾಗಿ ನಿಂತು ಮುಂದಿನ ಒಂದು 5 ವರ್ಷಗಳ ಮೈತ್ರಿ ಸರ್ಕಾರ ಇವತ್ತು ಭದ್ರವಾಗಿ ನಡೀಲಿಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ನಮ್ಮೆಲ್ಲರಿಗೆ ಆಶೀರ್ವದಿಸಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.